ಬಡ ಜನರ ಅನುಕೂಲಕ್ಕಾಗಿ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ಸರ್ಕಾರ ಉಚಿತ ಅಕ್ಕಿಯನ್ನು ನೀಡುತ್ತಿದೆ. ಆದರೆ ಇದರಲ್ಲೂ ಕೂಡ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಬಡ ಜನರು ತಮ್ಮ ಅಕ್ಕಿಯನ್ನ ತಾವೇ ಪಡೆದುಕೊಳ್ಳೋಕೆ ಲಂಚ ಕೊಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಎಲ್ಲಿ ಅಂತೀರಾ? ನೀವೇ ನೋಡಿ. ನ್ಯಾಯಬೆಲೆ ಅಂಗಡಿಯಲ್ಲಿ ಕರಾಳದಂತೆ ಉಚಿತ ಪಡಿತರ ಅಕ್ಕಿಗೂ ಕೊಡಬೇಕು ಲಂಚ. ಪಡಿತರ ಕೇಂದ್ರದಲ್ಲಿ ಸುಲಿಗೆ, ಜನ ಹೈರಾಣು. ಬಡ ಜನರ ಅನುಕೂಲಕ್ಕಾಗಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸರ್ಕಾರ ಉಚಿತ ಅಕ್ಕಿಯನ್ನ ನೀಡುತ್ತಿದೆ. ಆದ್ರೆ ಇದರಲ್ಲೂ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹಣ ವಸೂಲಿ ಮಾಡುತ್ತಿದ್ದಾರೆ. ತಮ್ಮ ಹಕ್ಕಿನ ಅಕ್ಕಿ ಪಡೆಯಲು ಬಡ ಜನರು ಲಂಚ ಕೊಡುವ ಪರಿಸ್ಥಿತಿ ಎದುರಾಗಿದೆ. ನೋಡಿ, ಇದು ವಿಜಯಪುರ ನಗರದ ಶಾಸ್ತ್ರಿ ನಗರದಲ್ಲಿರುವ ಇಂದಿರಾ WMPCS ನ್ಯಾಯಬೆಲೆ ಅಂಗಡಿ. ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಅಕ್ಕಿ ಪಡೆಯುವ ಬಡ ಜನರು ಒಂದು ಅಕ್ಕಿ ಮೂಟೆಗೆ 50 ರೂಪಾಯಿ ಕೊಡಬೇಕು. ಜೊತೆಗೆ ಸಾಸಿವೆ, ಜೀರಿಗೆ, ಅರಿಶಿನ ಪ್ಯಾಕೆಟ್ ಸೇರಿದಂತೆ ಅನೇಕ ವಸ್ತುಗಳನ್ನು ಖರೀದಿ ಮಾಡಬೇಕು. ಆದ್ರೆ ಇದು ಕಡ್ಡಾಯವಲ್ಲ ಅಂತಾರೆ. ಆದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಇವುಗಳನ್ನ ಇಟ್ಟು ಮಾರಾಟ ಮಾಡುವ ಅವಕಾಶವಿಲ್ಲ. ಆದ್ರೂ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹೊಸ ದಂಧೆಗೆ ಇಳಿದಿದ್ದಾರೆ. 50 ರೂಪಾಯಿ ಕಂಪಲ್ಸರಿ ಅಲ್ಲ. ಇದೇನಿದೆ ಜೀರಿಗೆ, ಸಾಸಿವೆ, ಅರ್ಶಿನ ಏನು ಕೊಡ್ತೇವಲ್ರಿ, ಅವ್ರು ಯಾರು ತಗೋತಾರಲ್ಲ ಅವ್ರಿಗೆ ಕೊಡೋದು. ಮತ್ತು ಯಾರು ಬೇಡ ಅಂದ್ರೆ ಅವ್ರಿಗೆ ಇಲ್ಲ. ಇದು ಪ್ರೈವೇಟ್ಲಿಂದ ನಾವು ಕೊಡೋದಂಥದ್ದು ಇದು ರಾಜ್ಯಪಾಲದಿಂದ ಸಹಿ ನಿಂತಿದೆ. ಅದ್ರ ಸಲಾಗಿ ಏನಿದೆ, ಯಾರು ಬೇಡ್ತಾರಲ್ಲ ಅವ್ರು ಕೊಡುವುದು. ಒತ್ತಾಯಪೂರ್ವಕವಾಗಿ ಯಾರದೇ ಥರದ್ದು ಯಾರಿಗೂ ಕೊಡಬಾರ್ದು. ಮಾರಿ ಬಟ್ ಒತ್ತಾಯಪೂರ್ವಕವಾಗಿಲ್ಲ. ಅವ್ರಿಗೆ ನಾವು ನಾವು ಬಟ್ಟೆಲ್ಲಿ ತಂದಿರ್ತೀವಲ್ರಿ, ಜೀರಿಗೆ, ಸಾಸಿವೆ, ಅರ್ಶಿನ ಮೂರು ಅಷ್ಟೇ. ಮುಗಿದು ಯಾವ್ದು ಇಡೋದಿಲ್ಲ. ಎಷ್ಟೊತ್ತು ಸಾಧ್ಯನೇ ಇಲ್ಲ. ಎಲ್ಲ ನಮ್ಮ ಕಸ್ಟಮರ್ ಇದೆ, 1000 ಕಸ್ಟಮರ್ ಇದೆ. ಪೂರ್ತಿ ನಮ್ಮ 1000 ಕಸ್ಟಮರ್ ಕೇಳಿದ್ರು ಹೇಳ್ತಾರೆ, ಇಲ್ಲ ಸರ್ 50 ರೂಪಾಯಿ ಇಟ್ಟು ಅವ್ರು ಇನ್ ಕೇಸ್ ಅವರು ಒಂದು 10 ರೂಪಾಯಿ 20 ರೂಪಾಯಿ ಬೇಕಂದ್ರೆ ಅದು ಕೊಡ್ತೀವಿ. ಅವ್ರ ಕಡೆ ಅಮೌಂಟ್ ಇರಲಿಲ್ಲ, ಎಷ್ಟೇ ಇದೆ ಸರ್ ಅಷ್ಟೇ. ಇನ್ನು ಒಬ್ಬರಿಗೆ 10 ಕೆಜಿ ಪಡಿತರ ಅಕ್ಕಿ ಬರುತ್ತೆ. ಅದೇ ರೀತಿ ಮನೆಯಲ್ಲಿ 4 ಜನರು ಇರ್ತಾರೆ. ಆಗ ಅವರಿಗೆ ಒಂದು ಮೂಟೆ ಕೊಟ್ರೆ ಅವರ ಹತ್ತಿರ ಮೂಟೆ ಚಾರ್ಜ್ ಅಂತ 50 ರೂಪಾಯಿ ಪಡಿತಾರೆ. ಇದರಿಂದ ಬಡ ಗ್ರಾಹಕರು ಬೇಸತ್ತು ಹೋಗಿದ್ದಾರೆ. ಈ ಕೂಡಲೇ ಈ ನ್ಯಾಯಬೆಲೆ ಅಂಗಡಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಂಘಟನೆಗಳು ಒತ್ತಾಯಿಸಿವೆ. ಆಹಾರ ಇಲಾಖೆಯಿಂದ ಒಂದು ಪಡಿತರ ಅಂಗಡಿಗಳಲ್ಲಿ ಈ 50 ರೂಪಾಯಿ 100 ರೂಪಾಯಿ ಹಿಂಗೆ ಒಂದು ರೇಟ್ ಫಿಕ್ಸ್ ಮಾಡ್ಯಾರ. ಅದಕ್ಕಪ್ಪ ಅಂತಂದ್ರೆ ಅವ್ರಿಗೆ ಸಾಸಿವೆ ಜೀರಿಗೆ ಕೊಡ್ತೀವಿ. ಅವ್ರು ಸಾಸಿವೆ ಜೀರಿಗೆ 5 ರೂಪಾಯಿದು ಇದು ಇರ್ತಾವೆ, ಅಂಥದಕ್ಕೆ 50 ರೂಪಾಯಿ ತೊಗೋತಾರೆ. ಇದು ಯಾವುದೂ ಇಲ್ಲ, ಸರ್ಕಾರದೊಳಗಿಲ್ಲ. ಸಾಸಿವೆ ಜೀರಿಗೆ ಕೊಡೋದು ಮತ್ತು ಯಾವುದೂ ಇಲ್ಲ. ಅಧಿಕೃತವಾಗಿ ಏನಿರ್ತದೆ ಅದನ್ನು ಅಷ್ಟೇ ಕೊಡಬೇಕು. ಒಬ್ಬ ಗಿರಾಕಿಗಳಿಗೆ ಇದಕ್ಕೆ ಕಸ್ಟಮರಿಗೆ ಇದು ಮಾಡ್ತಾರೆ ಅಂತಂದರೆ ಇದು ಅನ್ಯಾಯ ಅದ. ಇದನ್ನು ಸರ್ಕಾರ ಒಂದು ಸ್ವಲ್ಪ ಎಚ್ಚೆತ್ತುಕೊಂಡು ನಮ್ಮ ಜಿಲ್ಲಾ ಆಡಳಿತ ಮತ್ತು ಆಹಾರ ಇಲಾಖೆಯವರು ಇದನ್ನು ಪರಿಶೀಲನೆ ಮಾಡಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು. ಇಷ್ಟೆಲ್ಲ ಕರಾಳದಂತೆ ಹಾಡ ಹಗಲೇ ನಡೀತಾ ಇದೆ. ಆದ್ರೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಗಪ್ಚುಪ್ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದಕ್ಕೆಲ್ಲ ಕಡಿವಾಣ ಹಾಕದೇ ಇದ್ರೆ ಹೋರಾಟ ಮಾಡೋದಾಗಿ ಸಂಘಟಕರು ಎಚ್ಚರಿಕೆ ನೀಡಿದ್ದಾರೆ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.